ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ಮಲ್ಲೂರು ಗ್ರಾಮದ ಶ್ರೀ ರಂಗನಾಥಸ್ವಾಮಿ ದೇವಸ್ಥಾನದ ಮುಂದೆ ತಾಲೂಕು ದಂಡಾಧಿಕಾರಿ ಅಹಮದ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಿವಲಿಂಗಯ್ಯ ಅವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಯಿತು. ಶ್ರೀ ರಂಗನಾಥಸ್ವಾಮಿ ದೇವಾಲಯದ ಒಳಗೆ ಪೂಜೆ ಸಲ್ಲಿಸಲು ಹೋದ ದಲಿತ ಕುಟುಂಬಕ್ಕೆ ಅಡ್ಡಿಪಡಿಸಿ ಜಾತಿ ನಿಂದನೆ ಮಾಡಿದಂತಹ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಮಲ್ಲೂರು ಗ್ರಾಮಕ್ಕೆ ಆಗಮಿಸಿದ ಅಧಿಕಾರಿಗಳು ಶಾಂತಿ ಸರ್ವಣಿಯರು ಹಾಗೆ ದಲಿತರನ್ನ ಸೇರಿಸಿಕೊಂಡು ಶಾಂತಿ ಸಭೆಯನ್ನ ನಡೆಸಿದರು. ತಾಲೂಕು ದಂಡಾಧಿಕಾರಿಗಳು ಜನರಿಗೆ ಅರಿವು ಮೂಡಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಿ ಹಾಗೇನಾದರೂ ಇಂತಹ ಘಟನೆಗಳು ನಡೆದರೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೂರ್ತಿ ಟಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವಲಿಂಗಯ್ಯ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ದಂಡಿನ ಶಿವರಕುಮಾರ್ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೆ ಸಾರ್ವಜನಿಕರು, ಕಂದಾಯ ಇಲಾಖೆಯ ನೌಕರರ ವರ್ಗ, ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಹಲವರು ಉಪಸ್ಥಿತರಾಗಿದ್ದರು. ಇಲ್ಲ ನಡೀತಾ ಇರೋದು ಯಾವ್ದ್ರ ಮೇಲೆ? ಕಾನೂನುಗಳ ಮೇಲೆ, ಸಂವಿಧಾನದ ಮೇಲೆ. ಹಾಗಾಗಿ ನಾವೆಲ್ಲ ಸಂವಿಧಾನಬದ್ಧವಾಗಿ ನಾವು ಇರ್ಬೇಕಾಗ್ತದೆ. ಎಲ್ರಿಗೂ ಈಕ್ವಲ್ ರೈಟ್ಸ್. ಬಂದ್ರು ಪೂಜೆ ಮಾಡಿಸ್ಕೊಂಡ್ರೆ ಏನೂ ಆಗಲ್ಲ. ಏನಾಗುತ್ತೆ? ಈಗ ನಾವು ಹರೀಶರು ಮನೆಗೆ ಬಂದು ಊಟ ಮಾಡೋದು, ನಾನು ಸತ್ತೋಗ್ತೀನಿ ಹರೀಶ, ನೀರು ಕುಡಿದ್ರೆ ನಾನು ಸತ್ತೋಗ್ಬಿಡ್ತೀನ. ಅದೇನೋ ಇರ್ಲಿ, ಅದು ವೈಯಕ್ತಿಕ ವಿಚಾರ, ಏನೇನು ಹಾಕೊಳ್ಳಿ. ಆದ್ರೆ ಅವೆಲ್ಲ ಮಾಡಂಗಿಲ್ಲ. ನಾವೆಲ್ಲರೂ ಈಕ್ವಲ್, ನಾವೆಲ್ಲ ಮಾನವರು, ಮನುಷ್ಯರು, ನಾವೆಲ್ಲ ಮನುಷ್ಯರಲ್ಲ. ನನಗೆ ಏನಾರಾದ್ರೆ ನೀವೆಲ್ಲ ಹಾಸ್ಪಿಟ್ಲಿಗೆ ಸೇರಿಸಲ್ವಾ? ಸೇರಿಸ್ತಾರ ಇಲ್ವಾ? ನಾವು ಬೇರೆಯವನು ಅದು ಇದು ಅಂತ ನೀವು ನೋಡ್ತೀರಾ? ಎಲ್ಲ ಮಾಡಂಗೇ ಇಲ್ಲ ರೀ. ಅದು ಯಾಕೆ ಆ ರೀತಿ ಭಾವನೆ ಇಲ್ಲ? ಏನು ತುಂಬ ನೋವಿನ ಸಂಗತಿ, ತುಂಬ ನೋವಿನ ಸಂಗತಿ. ಎಲ್ಲರೂ ಮನುಷ್ಯ, ಎಲ್ಲರೂ ಈಕ್ವಲ್ ಕೊಡೋಣ. ಎಲ್ಲ ಮನುಷ್ಯ, ಎಲ್ಲ ನಮ್ಮವರೇ ತಾನೇ. ಏನ ನಮ್ಮ ಮುಕುಂದಣ್ಣ ನಮ್ಮವರು, ಮರೀಶು ನಮ್ಮವರು, ಮಧು ನಮ್ಮವರು, ನಮ್ಮ ಕುಮಾರಣ್ಣ ನಮ್ಮವರು. ಏನ್ರಿ? ಏನು ಕುಮಾರ್? ಹೊಟ್ಟೆ ಹೆಸರಿಗೆ ಎಲ್ಲ ಊಟ ಮಾಡ್ತೀವಿ. ಏನ್ರಿ ಆಚಾರ್ಯ, ನೀವು ಹೇಳ್ಬೇಕಲ್ಲ. ನೀವೆಲ್ಲ ಆಗಮ ಪಂಡಿತದಲ್ಲಿ ಪದವಿಯನ್ನ ಪಡೆದವರು, ಮಂತ್ರಗಳನ್ನು ಶಾಸ್ತ್ರಗಳನ್ನು ಓದಿದವರು ಅಲ್ವಾ? ಈಗ ಹಿಂದೂ ಧರ್ಮದಲ್ಲಿ ಒಂದು ಹೇಳ್ತಾರೆ, ಯಾವುದು? ವಸುದೈವ ಕುಟುಂಬ, ವಿಶ್ವವೇ ಒಂದು ಕುಟುಂಬ. ಎಷ್ಟು ವಿಶಾಲವಾದ ಪದ ಅದು, ಎಷ್ಟು ಸಹೋದರತೆಯ ಪದ. ಎಷ್ಟೊಂದು ಖುಷಿ ಆಯ್ತು ಅದು ಕೇಳಕ್ಕೆ, ಅಲ್ಲೇನ್ರಿ? ನಾವೆಲ್ಲರೂ ಒಂದು ಕುಟುಂಬ ಸದಸ್ಯರ್ರಿ. ವಿಶ್ವವೇ ಒಂದು ಕುಟುಂಬ, ಎಲ್ಲ ಮನುಷ್ಯ ಮಾನವರ್ರಿ ನಾವು. ಈಗ ಹುಲಿ, ಚಿರತೆ, ಸಿಂಹ ಇವೆಲ್ಲ ಇರುತ್ತೆ. ಅವೆಲ್ಲ ಒಂದೊಂದು ಪ್ರಭೇದಗಳು, ಪ್ರವರ್ಗಗಳು. ಸಂಕುಲ ಅದು ಪ್ರಾಣಿ ಸಂಕುಲ. ನಾವು ಮಾನವ ಸಂಕುಲ. ಏನ್ರಿ? ಮನುಷ್ಯ ಸಂಕುಲ. ಇದರಲ್ಲಿ ತಾರತಮ್ಯ, ನಾನ್ ಮೇಲೂ, ನಾನು ಅಲ್ಲಿಗೆ ಹೋಗ್ಬಾರ್ದು, ಇದು ಅವೆಲ್ಲ ಮಾಡೋದು ಕಾನೂನು ವಿರುದ್ಧ. ಈಗ ಬಹಳ ಎಜುಕೇಶನ್, ಇದು ಮಾಡರ್ನ್ ಸಿಟಿ, ಇದು ಅಲ್ಲ ಮಾಡರ್ನ್ ಸೊಸೈಟಿ. ಇದು ಅರ್ಥ ಆಯ್ತಾ? ಮಾಡರ್ನ್ ಸೊಸೈಟಿ ಇಲ್ರಿ, ಆಧುನಿಕ ಸಮಾಜ ತಾನೆ. ಈಗ ನಾವು ಎಲ್ಲಿ ಯಾವ ರೀತಿ ಇರ್ಬೇಕಿದೆಲ್ಲ? ಏನೇ ಹೆಚ್ಚು ಕಡಿಮೆ ಚೂರು ಸಣ್ಣದೊಂದು ತಪ್ಪು ಮಾತಾಡಿದ್ರೆ ಇಮಿಡಿಯೇಟ್ ವೈರಲ್ ಆಗಿರುತ್ತೆ, ಇಮಿಡಿಯೇಟ್ ಇದಾಗಿರುತ್ತೆ. ಕುಮಾರ್ ಅಲ್ಲಿ ಹೋದ್ರು ಇಮಿಡಿಯೇಟ್ ಎಲ್ರಿಗೂ ಗೊತ್ತಾಗಿರುತ್ತೆ. ತುರುವೇಕೆರೆ ಮಾತಾಡೋದು. ಈಗಿನ ಸಂವಿಧಾನದಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಮತ್ತೆ ಸಮಾಜದಲ್ಲಿ ಎಲ್ಲರಿಗೂ ಭೇದ ಭಾವ ಇಲ್ಲದೆ ಮುಕ್ತ ಪ್ರವೇಶ ಮಾಡಬೇಕಂತ ಕಾನೂನು ಇದ್ರೂ ಕೂಡ ಇನ್ನೂ ಮುಂದೆ ಅದೇ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಆ ಥರ ಮಾಡೋದು ಬೇಡ. ಇವತ್ತಿಂದ ಶಾಂತಿ ಸಭೆ ಯಶಸ್ವಿ ಆದರೆ ಮುಂದಿನ ದಿನಗಳಲ್ಲಿ ಆ ಥರ ಮಾಡೋದು ಬೇಡ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.